ಮತ್ತೆ ಅವಾಗಲೇ ಇನ್ನೊಂದು ಸರ್ತಿ 4,000 ಡ್ರಾ ಮಾಡಿದ್ದೇನೆ. ಆಮೇಲೆ ಮತ್ತೆ 4,000 ಡ್ರಾ ಮಾಡಿದ್ದೇನೆ. ಮತ್ತೆ 10,000 ಒಂದು ಸರ್ತಿ ಡ್ರಾ ಮಾಡಿದ್ದೇನೆ. ಮತ್ತೆ 10,000 ಡ್ರಾ ಮಾಡಿದ್ದೇನೆ. ಆದರೆ ಇವ್ರು ಏನು ಮಾಡಿದ್ದಾರೆ ಅಂದರೆ ಅವ್ನ ATMನ ಇವ್ರಿಗೆ ಕೊಟ್ಟಿದ್ದಾರೆ. ಇವರಿಗೆ ಗೊತ್ತಾಗಿಲ್ಲ ಒಂದೇ ಥರ ATM ಅಲ್ವಾ, ನನ್ನದೇ ATM ಅಂತ ಅಂದ್ಬಿಟ್ಟು ತೊಗೊಂಡೋಗಿದ್ದಾರೆ. ಆದರೆ ಮನೆಗೆ ಹೋದ್ಮೇಲೆ ಮೆಸೇಜ್ ಬರ್ತಾನೆ ಇರೋದ್ರಿಂದ ಫೋನ್ ಮಾಡಿ ಹೇಳಿದ್ದಾರೆ. ನಮ್ಮ ಅಕ್ಕ ಫೋನ್ ಮಾಡಿ ಹೇಳಿರೋದ್ರಿಂದ ಅವ್ರು ಮತ್ತೆ ಬಂದು ಇಲ್ಲಿ ಚೆಕ್ ಮಾಡಿದಾಗ ಬ್ಯಾಂಕಲ್ಲಿ ಕೇಳಿದಾಗ ನಿಮ್ಮದು ATM ಚೇಂಜ್ ಆಗಿದೆ, ಬೇರೆಯವ್ರು ತೊಗೊಂಡಿದ್ದಾರೆ. ಅವ್ರು ತೊಗೊಂಡನ್ನು ಸ್ಕ್ಯಾಮ್ ಮಾಡಿ ATM ಬ್ಯಾಲೆನ್ಸ್ನ ಚೆಕ್ ಮಾಡಿಬಿಟ್ಟು ATMಯಿಂದ ದುಡ್ಡು ಡ್ರಾ ಮಾಡಿಕೊಂಡು ಅವನೀಗ ಓಡೋಗಿದ್ದಾನೆ. ದುಡ್ಡು ಕೊಟ್ಟರೆ ಒಳ್ಳೆಯದು. ಈ ಥರ ಒಂದು ದುಡ್ಡು ತೆಗಿಯೋಕ್ಕೆ ಬರಲಿದ್ದವರು ಏನು ಮಾಡಬೇಕಂತಂದರೆ ಪಾಪ ಗೊತ್ತಿರೋರ ಕೈಲಿ ತೆಗೆಸ್ಕೊಳ್ಳಿ, ಬಿಟ್ಟರೆ ಇಲ್ಲ ಅಂದರೆ ಗೊತ್ತಿರೋರು ಅಕ್ಕಪಕ್ಕ ಇದ್ದಾಗ ನೋಡಿಬಿಟ್ಟು ತಗೋಬೇಕು. ಈ ಥರ ಸ್ಕ್ಯಾಮ್ ಮಾಡೋಕ್ಕೆ ನಾವುಗಳೇ ದಾರಿ ಮಾಡಿಕೊಡ್ತಾ ಇದ್ದೀವಿ. ಮತ್ತು ಇದನ್ನ ಏನು ಮಾಡಬೇಕಂತಂದರೆ ನಮಗೆ ಆಗಲ್ಲ ಅಂತ ಅಂದರೆ ಒಂದು ಬ್ಯಾಂಕಿಗೆ ಹೋಗಿ ಕೆಲವರು ಚಲನಾರು ಬರೆಸ್ಕೊಂಡು ತೊಗೊಳ್ಳೋ ಅಂಥದ್ದು ಒಂದು ಒಳ್ಳೆಯ ಉದ್ದೇಶ ಅಂತ ಅಂದ್ಕೊಳ್ತೀನಿ. ದುಡ್ಡಿಲ್ಲ ಅಂತಂದ್ರೆ ಫಸ್ಟಿಗೆ ಒಂದ್ಸಲಿ 10,000 ತೆಕ್ಕೊಟ್ರು, ಇನ್ನೊಂದ್ಸಲಿ ಬೇಕು ತೆಕ್ಕೊಡಿ ಅನ್ನೋ ಹೊತ್ತಿಗೆ ಆಮೇಲೆ ಬನ್ನಿ ಅಮ್ಮ ಇದ್ರಲ್ಲಿ ದುಡ್ಡಿಲ್ಲ ಅಂತ ಅಂದರು. ಮತ್ತೆ ಬರೋ ಹೊತ್ತಿಗೆ ಮನೆಗೆ ಹೋಗ್ತಿದ್ದಂಗೆ ಮೆಸೇಜ್ ಬರ್ತಾ ಇದೆ ಅದ್ರಲ್ಲಿ ದುಡ್ಡು ತೆಗಿತಾ ಇರೋದು. ಅದಕ್ಕೆ ನಾನು ಒಂದೇ ಸಲ ಬಂದಾಗ ATM ಚೇಂಜ್ ಆಗಿದೆ ಅಂತ ಗೊತ್ತಾಯ್ತು.